ವೇದಾಂತ್ ನನಗೂ ಕಾಲ್ ಮಾಡಿ 5 ಮಿನಿಟ್ಸ್ ಮಾತಾಡ್ದ. ಅದೇನೋ ಆಫೀಸ್ ಟೆನ್ಷನ್ ಅಂತೆ, ಎಲ್ಲನೂ ಸಡನ್ನಾಗಿ ಫಿಕ್ಸ್ ಆಯಿತು ಅಂತ ಹೇಳ್ದ. ಇಷ್ಟು ಆರಾಮಾಗಿ ಹೇಳ್ತಿದ್ದೀರಲ್ಲಮ್ಮ, ಅಗ್ರಜ ಆ ಥರ ಮಾಡಲ್ಲ ಅಂತ ನಿಮಗೂ ಗೊತ್ತಲ್ಲ. ಎಲ್ಲ ಟೈಮಲ್ಲೂ ಹೀಗೆ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ ವಿಕಿ. ಸಮ್ಟೈಮ್ಸ್ ನಾವು ಕೂಡ ಅಡ್ಜಸ್ಟ್ ಆಗಬೇಕಾಗತ್ತೆ. ಅವನು ಹೋಗಲಿಲ್ಲ ಅಂದರೆ ಕಂಪ್ನಿಗೆ ದೊಡ್ಡ ಲಾಸ್ ಆಗುತ್ತೆ. ಆದರೂ ಅಮ್ಮ ಯಾಕೋ ಒಂಥರ ಟೆನ್ಷನ್ ಕೊಡ್ತಾ ಇದೆ. ಕಮಾನ್ ಆದ್ಯ, ಈ ಟೈಮಲ್ಲಿ ನೀನು ನೆಗೆಟಿವ್ ಆಗಿ ಯಾವ ವಿಚಾರನೂ ಯೋಚನೆ ಮಾಡಬಾರ್ದು. ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ಇಲ್ಲ ಅಮ್ಮ, ಅವನು ಅಷ್ಟು ದೂರ ಹೋಗೋದಿದ್ರೆ ಇನ್ಫಾರ್ಮ್ ಮಾಡದೆ ಹೋಗಲ್ಲ. ಈ ಸಲ ಅವ್ನು ನನಗೂ ಏನೂ ಹೇಳಿಲ್ಲ. ಆ್ಯಕ್ಚುಲಿ ಅವ್ನು ಕಾಲ್ ಮಾಡಿದಾಗ ಆದ್ಯಾಗೆ ವಿಕ್ಕಿಗೆ ಅಪ್ಪನಿಗೂ ಹೇಳಿಬಿಡಿ ಅಂದ. ವಿಕ್ಕಿ ಕಾಲ್ ಮಾಡ್ತೀನಿ ಅಂತ ಫೋನ್ ಇಟ್ಟೇ ಬಿಟ್ಟ. ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ. ನಿಜವಾಗ್ಲೂ ಹೇಳಿದ್ನ ಅಮ್ಮ, ನನಗಂತೂ ಅವನಿಗೆಲ್ಲಿ ಏನಾಗೋಯ್ತು ಅಂತ ಒಂದ್ಸಲ ಭಯ ಆಗೋಯ್ತು. ಅಮ್ಮ, ಅಗ್ರಜ ಕಾಲ್ ಮಾಡಿದ್ದು ಪಕ್ಕ ತಾನೆ. ನಾನು ಯಾಕೋ ಸುಳ್ಳು ಹೇಳಿ? ಸುಳ್ಳು ಅಂತ ಅಲ್ಲಮ್ಮ, ಅವ್ನು ನನಗೆ ಕಾಲ್ ಮಾಡಿದಾಗ ಅವನ ವಾಯ್ಸಲ್ಲಿ ಒಂಥರ ಅಳುಕಿತ್ತು. ಅದಕ್ಕೆ ನನಗೂ ಗಾಬರಿ ಆಗಿದ್ದು. ವಿಕ್ಕಿ, ಕ್ಯಾಶುಯಲ್ ಆಗಿ ಥಿಂಕ್ ಮಾಡಿ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಲಾಸ್ಟ್ ಟೈಮ್ ಡೆಲ್ಲಿಗೂ ಇದ್ದಕ್ಕಿದ್ದ ಹಾಗೆ ಹೋಗಿರ್ಲಿಲ್ವಾ? ಇದು ಹಾಗೇನೆ. ಆದರೂ ಆಸ್ಟ್ರೇಲಿಯಾದಲ್ಲಿ ಅಂಥದ್ದೇನು ಕೆಲಸ ಇದೆ ನನಗಂತೂ ಅರ್ಥ ಆಗ್ತಿಲ್ಲ. ಹಾಗೇನಾದರೂ ಇದ್ದಿದ್ದರೆ ಆಫೀಸಲ್ಲೇ ವೇದಾಂತ್ ವೆಂಚರ್ಗೆ ಸಂಬಂಧಪಟ್ಟಿದ್ದಾಗಿರಲಿ ಅಥವಾ ಆದ್ಯ ಆರ್ಗ್ಯಾನಿಕ್ ಸಂಬಂಧಪಟ್ಟಿದ್ದಾಗಿರಲಿ ನಾ ಹತ್ರ ಹೇಳಿರೋರು. ಕರೆಕ್ಟ್, ಹೇಳೋವಂಥದ್ದಾಗಿದ್ರೆ ಹೇಳಿರ್ತಿದ್ದ. ಹಾಗಂದ್ರೆ ಪ್ರೈವೇಟ್ ವಿಷಯ ಏನಾದರೂ ಆಗಿರ್ಬೋದು. MD ಅವನು, 108 ಟೆನ್ಷನ್ ಇರುತ್ತೆ. ಅದೇನು ಬೇಕಿದ್ರೂ ಆಗಿರಲಿ, ಅವನು ಅಟ್ಲೀಸ್ಟ್ ನನಗೆ ಇನ್ಫಾರ್ಮ್ ಮಾಡಿದ್ದಾನೆ, ಆರಾಮಾಗಿದ್ದಾನೆ ಅಂತ ಕೇಳಿ ಸ್ವಲ್ಪ ಸಮಾಧಾನ ಆಯಿತು. ವೇದಾಂತ್ ಬಾಬಾ ವಾಯ್ಸ್ ಮೆಸೇಜ್ ಕಳಿಸಿದಾರೆ ಕಣೆ, ತಗೋ ಚೆಕ್ ಮಾಡು. ಏನೇ ಯೋಚನೆ ಮಾಡ್ತಿದ್ಯಾ? ತಗೋ ಕೇಳಿಸ್ಕೊ. ಅಮೂಲ್ಯ, 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 ನಾನು ಕೆಲಸದ ಮೇಲೆ ಕೆಲವು ದಿನಗಳ ಮಟ್ಟಿಗೆ ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀನಿ. ಐ ವಾಂಟ್ ಯು ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿವನ್. ಅದಕ್ಕಿಂತ ಹೆಚ್ಚಾಗಿ ಐ ವಾಂಟ್ ಯು ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಐ ಆಮ್ ಸೇಫ್. ಆದಷ್ಟು ಬೇಗ ಸಿಗೋಣ. ಬಾಯ್ ಬಾಯ್. ಅಯ್ಯೋ, ಇದೇನೆ ಈ ಥರ ಮೆಸೇಜ್ ಕಳಿಸಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಯಾವುದೂ ಆಗೇ ಇಲ್ಲ. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಕಣೆ. ನಿಂಗಿದು ಹೊಸ್ತಾಗಿರ್ಬೋದು, ನಂಗೆ ಅಭ್ಯಾಸ ಆಗೋಗಿದೆ. ಅದು ಹಾಗಲ್ಲ ಕಣೆ, ಬಾಬಾ ಮೆಸೇಜ್ ಎಲ್ಲ ಐ ಲವ್ ಯು ಹೇಳ್ಬಿಡ್ತಾರೆ ಅನ್ನೋ ಆಸೆ ಇತ್ತು. ಬಟ್ ಇವ್ರು ನೋಡಿದ್ರೆ ಆಸ್ಟ್ರೇಲಿಯಾ ಅದು ಇದು ಅಂತ ಕತೆ ಹೊಡಿತಿದಾರಲ್ಲ. ಏನು ವೇದಾಂತ್ ಐ ಲವ್ ಯು ಅಂತ ಮೆಸೇಜ್ ಕಳ್ಸದ? ಅವ್ಳಿಗೆ ಯಾವತ್ತೂ ಆ ಥರ ಫೀಲಿಂಗ್ಸ್ ಎಲ್ಲ ಬರಲ್ಲ ಕಣೆ. ಅವ್ರಿಗೇನಿದ್ರು ಬಿಸ್ನೆಸ್ಸು ಫ್ಯಾಮಿಲಿ ಅಷ್ಟೇ. ನೋನು ನೀನ್ ಗಿವ್ ಅಪ್ ಮೂಡಿಗೆಲ್ಲ ಬರಬೇಡ. ನಾನು ಯಾವುದೋ ತಲೆಲ್ಲ ಹಾಗೆಲ್ಲ ಹೇಳ್ದೆ ಅಷ್ಟೇ. ಭಾವ ತುಂಬಾನೇ ರೊಮ್ಯಾಂಟಿಕ್ಕು. ಅವರು ಆಸ್ಟ್ರೇಲಿಯಿಂದ ಬರುವಾಗ ಹಿಂಗೆ ಸ್ವೀಟ್ ಗಿಫ್ಟ್ ಕೊಟ್ಟು ಡೈರೆಕ್ಟ್ ಆಗಿ ನಿಮ್ ಮುಂದೆ ಮಂಡಿ ಊರಿ ಪ್ರಪೋಸ್ ಮಾಡ್ತಾರೆ, ನೋಡ್ತಾ ಇರು. ಓಹೋ, ಭ್ರಮೆ. ಥಿಂಕ್ ಪಾಸಿಟಿವ್. ಯಾಕೆಲ್ಲ ಮುಗ್ದಿದೆ ಅನ್ನೋ ತರ ಆಡ್ತಿದ್ಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ಟೆನ್ಷನ್ ನನಗೆ ಅಂದ್ರೆ ನಿಂದು ಬೇರೆ. ಅಲ್ಲ, ಸಡನ್ ಆಗಿ ಆಸ್ಟ್ರೇಲಿಯಾಗೆ ಹೊರಟಿದ್ದಾನೆ ಅಂದ್ರೆ ನಂಗೆ ನಂಬಕ್ ಆಗ್ತಾ ಇಲ್ಲ. ಬಿಸಿ ಇದ್ರೇನೋ. ಏನ್ ಬಿಸಿ? ನಾನ್ ನೋಡ್ದೆ ಇರೋದು ಎಂತದೂ ಇಲ್ಲ, ಮಣ್ಣು. ಇವತ್ತು ನಾವಿಬ್ರು ಜೊತೆಗೆ ಇದ್ವಿ, ಆದ್ರೂ ಒಂದ್ ಮಾತು ಹೇಳಲಿಲ್ಲ. ಅದು ಅಲ್ಲದೆ ಅದಕ್ಕೆ ಕಾಲ್ ಮಾಡಿದಾಗ್ಲೂ ಕೂಡ ವೇದಾಂತ್ ನಮ್ಮನೆಗೆ ಹೊರಟಿದ್ದಾನೆ ಅನ್ಕೊಂಡಿದ್ರು.
ಅವ್ರಿಗೂ ಈ ವಿಚಾರ ಗೊತ್ತಿಲ್ಲ ಅನ್ಸುತ್ತೆ. ಸುಮ್ಮನೆ ಇರಿಟೇಟ್ ಆಗಿ ಕೋಪ ಮಾಡ್ಕೋಬೇಡ. ನನಗೇನೋ ಆಗ್ಬಾರ್ದೇನೋ ಆಯ್ತು ಅಂತ ಫೀಲ್ ಏನಾಗ್ತಿಲ್ಲ. ಹೇಳಿ ಕೇಳಿ ದೊಡ್ಡ ಬಿಸ್ನೆಸ್ ಮ್ಯಾನು, ದೊಡ್ಡ ಮನುಷ್ಯ. ಅರ್ಜೆಂಟಾಗಿ ಏನ್ ಕೆಲಸ ಬೇಕಿದ್ರು ಬಂದಿರ್ಬೋದು ಅಲ್ವಾ? ಅಲ್ಲ, ನೀನ್ ಇದ್ದಲ್ಲೇ ಅವ್ರು ಓಡ್ಕೊಂಬಂದು ನೋಡ್ಬೇಕು ಅನ್ನೋ ಆಸೆ ಇತ್ತು, ಅದಾಗ್ಲಿಲ್ಲ. ಅದಕ್ಕೆ ನೀನಿಗೆ ಹಾಡ್ತಿದ್ದೆ ಅಲ್ವಾ? ಇದೇನಿದು ಇವತ್ತು ಪರೀಸು ಕಾಣಿಸ್ತಾ ಇಲ್ಲ, ಅಂಜನೂ ಕಾಣಿಸ್ತಾ ಇಲ್ಲ. ತಲೆನೋವಂತಪ್ಪ, ಮಲಗಿದಾರಿಬ್ರು. ತಲೆನೋವ? ಪರಿಗೇನಾದ್ರು ತಲೆ ಸುತ್ತಿನಾದ್ರು ಬಂದಿತ್ತಾ? ಹಾಗೇನಿಲ್ಲ. ಬೆಳಗ್ಗೆ BP ಮಾತ್ರೆ ತಗೊಂಡಿದ್ಲಾ? ಹಾ ಅಪ್ಪ, ತಗೊಂಡಿದ್ದಾಳೆ. ಅಂಜುಗೇನಾಯ್ತು? ಬಿಸಿಲಲ್ಲಿ ಆಟ ಆಡಿದ್ದು ಜಾಸ್ತಿ ಆಯ್ತಾ ಹೇಗೆ? ಅಂಜುದು ತೇಟ್ ಅಮ್ಮಂದೆ ಪ್ರಕೃತಿನಪ್ಪ. ಈ ತಲೆನೋವು ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅಂತಾನೆ ಹೇಳಕ್ಕಾಗಲ್ಲ. ಹೊಟ್ಟೆಗೆ ಏನಾದ್ರು ತಿಂದಿದಾರೋ ಅಥವಾ ಹಾಗೆ ಮಲ್ಕೊಂಡ್ಬಿಟ್ರಾ? ಅವಲಕ್ಕಿಗೆ ಮೊಸರನ್ನ ಹಾಕೊಂಡು ತಿಂದಿದಾರಪ್ಪ. ಸದ್ಯ ಅಷ್ಟಾದ್ರೂ ತಿಂದಿದಾರಲ್ಲ, ಇಲ್ಲ ಅಂದ್ರೆ ತಲೆನೋವು ಜಾಸ್ತಿ ಆಗ್ಬಿಟ್ಟಿರೋದು. ಅಮ್ಮೋ, ಇವತ್ತು ವೇದಾಂತ್ ಮದುವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ಪುರೋಹಿತರು ಬರ್ತಾರೆ ಅಂತ ಆರ್ತಿ ಹೇಳಿದ್ಲು. ಏನಾಯ್ತಂತೆ? ಫೋನ್ ಏನಾದರೂ ಮಾಡಿದ್ಲಾ? ಅಮ್ಮೋ, ನಾನು ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ಅಕ್ಕ ಏನಾದರೂ ಹೇಳಿದ್ಲಾ? ಹೂನಪ್ಪ, ಕಾಲ್ ಮಾಡಿದ್ಲು. ಬಾವ ಅದೇನೋ ಮದ್ವೆನೇ ಬೇಡ ಅಂದ್ಬಿಟ್ರಂತೆ. ಮದುವೆ ಬೇಡ ಅಂದ್ಬಿಟ್ನಾ? ಅಲ್ಲ, ಅವಳನ್ನೇ ಮದುವೆ ಆಗ್ತೀನಿ ಅಂತ ಅವನೇ ಹೇಳಿದ್ದ ಅಲ್ವಾ? ಹುಡುಗಿನೂ ಚೆನ್ನಾಗೇ ಇದ್ಲಲ್ವಾ? ಅಲ್ಲದೆ ನಮ್ಮ ಆರ್ತಿ ಮದುವೆಲೆ ಅವ್ರಿಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಈಗೇನು ಇದ್ದಕ್ಕಿದ್ದ ಹಾಗೆ ಪಾಪ ಹುಡುಗಿ ಕತೆ ಏನೋ ಹೇಗೋ. ಅಪ್ಪ, ನೀವು ಸುಮ್ಮನೆ ಅವಳನ್ನ ವಹಿಸ್ಕೊಂಡು ಬರಬೇಡಿ. ಅವಳೇನು ಅಷ್ಟೊಂದೇನು ಒಳ್ಳೆಯವಳಲ್ಲ, ಅವಳಿಗೆ ಹೆವಿ ಕೊಬ್ಬು. ಹಾಗೆಲ್ಲ ಮಾತಾಡಬಾರ್ದು ಅದಿತಿ. ಅವಳು ಒಂದು ಹೆಣ್ಣಲ್ವಾ? ಮದುವೆ ಮುರಿದೋಯ್ತು ಅಂದರೆ ತುಂಬ ತೊಂದರೆ ಆಗತ್ತೆ ಅವಳಿಗೆ. ವೇದಾಂತ್ ಈ ಟೈಮ್ನಲ್ಲಿ ಹೀಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲಪ್ಪ, ವೇದಾಂತ್ಗೇನೋ ಕೆಲಸ ಬಂತು ಅಂತ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ. ಅದಕ್ಕೆ ಮದುವೆ ಈಗ ಬೇಡ ಅಂತ ಹೇಳಿರಬೇಕು. ಇವನ್ ಯಾಕೆ ಸಡನ್ನಾಗಿ ಆಸ್ಟ್ರೇಲಿಯಾಗೆ ಹೋದ? ಇದ್ರೂ ಇರಬಹುದು. ನಿಮ್ಮ ಅಕ್ಕನ ಟೆನ್ಷನ್ನಲ್ಲಿ ಏನೋ ಹೇಳಿರ್ತಾಳೆ, ಇವಳು ಏನೋ ಕೇಳಿಸ್ಕೊಂಡಿರ್ತಾಳೆ. ದೊಡ್ಡವ್ರ ಮನೆ ವಿಚಾರ, ಅಲ್ಲಿ ಎಲ್ಲವೂ ಸಲೀಸು. ಇವತ್ತು ಹೂ ಅಂತಾರೆ, ನಾಳೆ ಬೇಡ ಅಂತಾರೆ. ನಾಡಿದ್ದೆಲ್ಲ ಸರಿ ಹೋಗುತ್ತೆ. ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿದ್ರೆ ಆಯಿತು. ಅಗ್ರಜ, ಅಗ್ರಜ. ಛೇ, ಈ ವಯಸ್ಸಲ್ಲಿ ನನಗೆ ಯಾಕೆ ಮರವು ಬಂತು? ಯಾಕಪ್ಪ, ಮರ್ತ್ಬಿಟ್ಯಾ? ಹೌದು ಬಾ. ಅಗ್ರಜನ್ ಜೊತೆ ಕಾಲ ಕಳೆಯೋದು ಒಂಥರ ರಿಚುವಲ್ ಆಗ್ಬಿಟ್ಟಿತ್ತು, ಅಭ್ಯಾಸವಲ್ಲ. ಈಗಲೇ ಮಿಸ್ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟಿಯೇನೋ? ಹೌದು ಕಣೆ, ನಿನ್ನ ಮದುವೆ ಆಗಿ ಹೋದ್ಮೇಲಂತೂ ನಾವಿಬ್ರು ಯಾವಾಗಲೂ ಜೊತೆಗೆ ಇರ್ತಾ ಇದ್ವಿ. ಅವರು ಅದು ಹೇಗೆ ನಿನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಳ್ತಿದ್ರು, ಇಬ್ರು ಸ್ವಭಾವದಲ್ಲಿ ತದ್ವಿರುದ್ಧ. ಹೌದು ಬಾವ, ಮ್ಯಾಚಿಂಗೇ ಇಲ್ಲ. ಅವನೊಂದು ಸ್ವಲ್ಪ ಸ್ಟ್ರಾಂಗು, ಅವನಿಗೆ ನನ್ನ ಅವಶ್ಯಕತೆನೇ ಇಲ್ಲ ಅನ್ನೋ ಥರ ಆಡ್ತಿದ್ದ. ನಾನು ಮಾತ್ರ ಬಿಡ್ತಿರ್ಲಿಲ್ಲ, ಹಿಂದೆ ಹೋಗಿ ಹೋಗಿ ಗೋಳಿಕೋತಾ ಇದ್ದೆ. ಬಟ್ ಅವನು ಇವಾಗ ನಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇರ್ತಾನೆ. ಅಣ್ಣ ಒಳ್ಳೆ ಬಾರ್ಡರ್ಗೆ ಯುದ್ಧಕ್ಕೆ ಹೋಗಿರೋ ಥರ ಆಡ್ತಿದ್ದೀರಲ್ಲ ಇಬ್ರು. ನಡೀರಿ, ಕೆಲ್ಸಕ್ಕೆ ನಡೀರಿ. ಈಗ ನಿಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ.
ಅಣ್ಣ ಇಲ್ದಿರೋ ಟೈಮಲ್ಲಿ ಆಫೀಸ್ ಕರೆಕ್ಟಾಗಿ ಫಂಕ್ಷನ್ ಆಗೋ ಥರ ನೋಡ್ಕೋಬೇಕು. ನಡೀರಿ. ಅದರಲ್ಲಿ ಹೇಳೋದೇನಿದೆ, ನಮ್ಮನ್ನು ನಮ್ಮಷ್ಟಕ್ಕೆ ಬಿಟ್ಟರೆ ಚಿಂದಿ ಉಡಾಯಿಸ್ಬಿಡ್ತೀವಿ. ಸೇಲ್ಸ್ ಗ್ರಾಫು 3 ದಿವಸದಲ್ಲಿ ಟಾಪಲ್ಲಿರುತ್ತೆ. ಸಾಮಯ್ಯ, ಅದು ಯಾವ ಕಾನ್ಫಿಡೆನ್ಸ್ ಮೇಲೆ ಹೀಗೆಲ್ಲ ಹೇಳ್ತಿದ್ಯಾ? ಎಕ್ಸ್ಪೀರಿಯನ್ಸ್ ಬಾವಾ, ಎಷ್ಟು ದಿನ ಆಯಿತು ಆಫೀಸ್ ಬರೋಕ್ಕೆ ಶುರು ಮಾಡಿ. ಏನೇ ಬಂದ್ರೂ ಒಡೆದು ಬಿಸಾಕ್ತಾರೆ. ಆಗಲಿ, ಇದು ತುಂಬ ಒಳ್ಳೆ ಬೆಳವಣಿಗೆ. ನೀನು ಇಷ್ಟೊಂದು ಕಾನ್ಫಿಡೆಂಟ್ ಆಗಿದೆಯಾ ಅಂದರೆ ನಾನು ರಜೆ ತಗೋಬೋದು. ಅಯ್ಯಯ್ಯೋ, ಸುಮ್ಮನೆ ಕುಳ್ಳಿ ಮುಂದೆ ಬಿಲ್ಡಪ್ ತಗೊಳಕ್ ಹಂಗಂದೆ. ನೀವಿಲ್ಲ ಅಂದರೆ ಆ ಕಾಂತ ಕೂಡ ನನ್ನನ್ನು ಹಣ್ಗಾಯಿ ನೀರ್ಗಾಯಿ ಮಾಡಾಕ್ಬಿಡ್ತಾನೆ. ನಡೀರಿ ಬಾವಾ, ಬಾಮ ಇದಂಗೆ ಯಾವಾಗಲೂ ಭಾವನೆ ಬಲ. ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಅಮೂಲ್ಯ, ಹೇಳಿ ರಾಜಾ. ಅದೇ ವೇದಾಂತ ಅಂದರೆ ನಿಮ್ಮ ಬಾಸು ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ವಾ? ಹೌದು. ಅವರು ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಶೇರ್ ಮಾಡಿದಾರಾ? ಇಲ್ಲ, ಅವ್ನು ನನ್ನ ಹತ್ರ ಏನೂ ಹೇಳಿಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಒಂದು ಮಾತು ಹೇಳ್ದೆ ಅವ್ನು ಇದಕ್ಕಿದಂಗೆ ಅಲ್ಲಿ ಯಾಕೆ ಹೋದ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನೀವು ಅವ್ರಿಗೆ ತುಂಬ ಕ್ಲೋಸ್ ಅಲ್ವಾ, ಅದಕ್ಕೆ ಕೇಳಿದೆ. ಕ್ಲೋಸ್ ಅಷ್ಟೇ ಅಲ್ಲ, ನಾನೇ ಅವ್ನ ಬೆಸ್ಟ್ ಫ್ರೆಂಡ್ ಅಂತ ಅವನೇ ಹೇಳ್ತಿರ್ತಾನೆ. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲನೂ ಶೇರ್ ಮಾಡ್ಕೊಳ್ತಾನೆ. ಹಾಗಿರೋನು ಈಗ ಯಾಕೆ ಹಿಂಗೆ ಮಾಡ್ದ ಅಂತ ಅರ್ಥ ಆಗ್ತಾ ಇಲ್ಲ. ವಿಚಿತ್ರ ಅಲ್ವಾ? ಬರೀ ವಿಚಿತ್ರ ಅಲ್ಲ, ಆಶ್ಚರ್ಯನೂ ಆಗ್ತದೆ. ಆದರೆ ಒಂದು ಸ್ವಲ್ಪ ಹಾಗೇನೆ, ಈಗಿದ್ ನೋಡು ಇನ್ನೊಂದು ಕ್ಷಣಕ್ಕಿರಲ್ಲ, ಸಡನ್ನಾಗಿ ಚೇಂಜ್ ಆಗ್ತಾ ಇರ್ತಾನೆ. ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ? ಅದು ನಿಜಾನೇ, ಆದರೆ ಅವನ ಥರ ಮಾತ್ರ ಯಾರೂ ಇರಲ್ಲ. ಸರಿ, ಇವತ್ತು ಆಫೀಸಲ್ಲಿ ಇದ್ರ ಬಗ್ಗೆ ಏನಾದ್ರು ಗೊತ್ತಾದರೆ ತಿಳಿಸ್ತೀರಾ? ತಿಳಿಸ್ಬೋದು, ಆದರೆ ನಿಮ್ಗೆ ಯಾಕಿದ್ರಲ್ಲಿ ಆಸಕ್ತಿ? ಅದು ಆರ್ತಿ ಅದಕ್ಕೆ ಕಾಪಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಈ ಮನೆಗೂ ಅವ್ರು ಹೆಲ್ಪ್ ಮಾಡಿದ್ದಾರೆ ಅಂತ ನೀವು ಅವಾಗವಾಗ ಹೇಳ್ತಿರ್ತೀರಾ. ದೊಡ್ಡ ಬಿಸ್ನೆಸ್ ಮ್ಯಾನ್ ಬೇರೆ, ಸೊ ಅವ್ರಿಗೇನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಆ್ಯಂಗಲಲ್ಲಿ ಕೇಳಿದೆ ಅಷ್ಟೇ, ಇನ್ನೇನಿಲ್ಲ. ಹೌದಾ? ಅದೊಂದೇ ಆ್ಯಂಗಲ್ಲ? ಪಾನಿಪುರಿ, ರಂಜಿತಾ, ಜೇಮ್ಸ್ ಜಾಬ, ಜಗದೀಶ, ದಯವಿಟ್ಟು ಆಗಿದ್ದನ್ನೆಲ್ಲ ಮರೆತು ನನ್ನ ಕ್ಷಮಿಸ್ಬಿಡಿ. ಜುಮ್ಮಲೆ ಅಂತ ಎಲ್ಲ ಫಸ್ಟಿಂದ ಸ್ಟಾರ್ಟ್ ಮಾಡೋಣ. ಕಾಂತಣ್ಣ, ನಿನ್ ಮಾತಿನ ನಂಬಿಕೆ ಆಗ್ತಿಲ್ಲ. ನೀನ್ ಈಗ ಈ ತರ ಮಾತಾಡಿ ಮುಂದೆ ನಿನ್ ವರ್ಷನೇ ಬದಲಾಯಿ ಮತ್ತೆ. ಈ ಪಾನಿಪುರಿ ಸರಿಯಾಗಿದೆ, ಈ ಕಾಂಪ್ರಮೈಸ್ ಪಾನಿ ಉಪ್ಪಿ ನಾನಂತೂ ಒಪ್ಪಲ್ಲ ಬಿಡು. Yes, boss gone away Australia. It is kangaroo nation. Full kangaroo jumping here, there, desert, coming in between vehicle. Oh God. I see small kangaroo baby. It is jumping. I am emergency. Call you later. Madam, ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು. ಯಾಕ್ರಿ, ಇವತ್ತು ID ಕಾರ್ಡ್ ಮರ್ತು ಬಂದ್ರಾ? ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಮೇಡಮ್. ಯಾಕ್ರಿ ಹೀಗೆ ಮಾಡ್ತೀರಾ? ಆ ಡೈಲಿ ಬೇಕೇ ಬೇಕು ತಾನೆ, ಯಾಕೆ ಮರ್ತೋಗುತ್ತೆ? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಆಫೀಸಿಗೆ ಬರೋದು ಅಂದ್ರೇನೆ ಯಮಯಾತನೆ ಆಗುತ್ತೆ. ಆ ಗ್ಯಾಪಲ್ಲಿ ID ಕಾರ್ಡ್ ಎಲ್ಲಿ ನೆನಪಿರುತ್ತೆ ಹೇಳಿ? ದೊಡ್ಡ ಮನ್ಸು ಮಾಡಿ ನನ್ನೂ ನಿಮ್ಮ ಜೊತೆ ಕರ್ಕೊಂಡೋದ್ರೆ ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ. ಪ್ರತಿ ಸತಿನೂ ಇದೇ ಡೈಲಾಗ್ ಆಯ್ತು ನಿಮ್ದು. ಸರಿ ಬನ್ನಿ. ನೀವು ಮನುಷ್ಯ ರೂಪದ. ಇದೆಲ್ಲ ಏನು ಬೇಕಾಗಿಲ್ಲ, ಈ ಸಿಸ್ಟಮ್ ಆಫೀಸ್ ಸೇಫ್ಟಿಗೋಸ್ಕರ ಮಾಡಿರೋದು. ನಾಳೆನೂ ಇದೇ ರಿಪೀಟ್ ಆಯ್ತು ಅಂದ್ರೆ ನಾನೇನು ಹೆಲ್ಪ್ ಮಾಡಲ್ಲ. ಅಮೂಲ್ಯ ಮೇಡಮ್, ಒಂದು 5 ನಿಮಿಷ ಬಿಟ್ಟು ಕಾರ್ಡ್ ಪಂಚ್ ಮಾಡಿ. ಯಾಕೆ ಪಂಚಿಂಗ್ ಮಿಷಿನ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಮಷೀನ್ ಸರಿಯಾಗೇ ಇದೆ, ಬಟ್ ಈಗ MD ಬರೋ ಹೊತ್ತಾಯ್ತು. ಅವ್ರು ಬರೋ ಟೈಮಲ್ಲಿ ಈ ಪ್ಲೇಸಲ್ಲಿ ಕ್ರೌಡೆಡ್ ಆಗಿರಬಾರ್ದು ಅಂತ ಹೇಳಿದ್ದಾರೆ. ಪ್ಲೀಸ್ ಸ್ವಲ್ಪ ಸೈಡಿಗೆ ಬನ್ನಿ. ಏನು, ವೇದಾಂತ್ ಬರ್ತಿದ್ದಾರಾ? ಆಸ್ಟ್ರೇಲಿಯಾ ಏನು BTM ಲೇಔಟ್ ಪಕ್ಕನ ಇದೆ? ಈಗ ಹೋಗಿ ಹಾಕಿ ಬರಕ್ಕೆ. ಅವ್ರು MD ಬರ್ತಾರೆ ಅಂದ್ರಲ್ವಾ, ಅದಕ್ಕೆ ಕೇಳಿದೆ. MD ಅಂದರೆ ವೇದಾಂತ್ ಅಲ್ವಾ? ಲಾಜಿಕ್ ಏನೋ ಕರೆಕ್ಟಾಗೇ ಇದೆ, ಆದರೂ ಬಾಸ್ ಇಷ್ಟು ಬೇಗ ನೋಡಿ, ಅವರೇ ಬಂದರು.
ತಗೊಳ್ಳಿ ಮೇಡಮ್, ವೇದಾಂತ್ ಸರ್ ಕ್ಯಾಬಿನ್ ಕೀ. ರೀ ಅದನ್ನ ಯಾಕ್ರಿ ಅವ್ರಿಗೆ ಕೊಡ್ತಾ ಇದ್ದೀರಾ? ಕ್ಯಾಬಿನ್ ಓಪನ್ ಮಾಡೋದು ನಾನಲ್ವಾ? ಈಗಲೂ ನೀವೇ ಮಾಡ್ಬೋದು, ತೊಂದರೆ ಏನಿಲ್ಲ. ಬಟ್ ಸುಹಾಸಿನಿ ಮೇಡಮ್ ಕಾಲ್ ಮಾಡಿ ಸಾಹಿತ್ಯ ಮೇಡಮೇ ರನ್ನಿಂಗ್ MD ಆಗಿರ್ತಾರೆ ಅಂತ ಹೇಳಿದ್ರು. ಸೊ ಕೀ ಹ್ಯಾಂಡ್ ಓವರ್ ಮಾಡೋದು ನನ್ನ ಕರ್ತವ್ಯ. ಏನು ಸಾಹಿತ್ಯ ಮೇಡಮು ಬಾಸ್ ಬರೋವ್ರಿಗೆ MDನಾ? ರಿಸೆಪ್ಷನಿಸ್ಟ್ ಹೇಳಿದ್ದು ನನಗೆ ಕೇಳಿಸಿದೆ ಅಂದಮೇಲೆ ಇನ್ನು ಉಳ್ದಿರೋರ್ಗೂ ಕೇಳಿಸಿದೆ ಅನ್ಕೋತೀನಿ. ಎನಿವೆ ಥ್ಯಾಂಕ್ ಯು. ನಾಳೆಯಿಂದ ID ಕಾರ್ಡ್ ಇಲ್ದೇ ಇರೋನ್ನ ಸ್ಟ್ರಿಕ್ಟಾಗಿ ಒಳಗೆ ಬಿಡಬೇಡಿ. ಅವ್ರಿಗಿನ್ ಯಾರನ್ನ ಹೆಲ್ಪ್ ಮಾಡಕ್ ನೋಡಿದ್ರೆ ಅವರನ್ನು ಬಿಡಬೇಡಿ. ಬಂದು ನನಗೆ ರಿಪೋರ್ಟ್ ಮಾಡಿ. ಓಕೆ ಮೇಡಮ್. ಒಂದು ಕಾಲದಲ್ಲಿ ಕಂಪನಿಲಿ ಒಂದು ಹೆಣ್ಣು ಹುಳನೂ ಇಲ್ಲ ಅಂತ ಬಾಯ್ ಬಡ್ಕೋತಿದ್ದೆ. ಮುಂದೊಂದು ದಿನ ಕಂಪನಿ MDನೇ ಹುಡುಗಿ ಆಗ್ತಾಳೆ ಅಂತ ದೇವರಾಣೆ ಅನ್ಕೊಂಡಿರ್ಲಿಲ್ಲ. ಅಣ್ಣ ಸಡನ್ನಾಗಿ ಯಾವ ಡಿಸಿಷನ್ ಕೂಡ ತಗೊಳ್ಳಲ್ಲ. ಫಾರಿನ್ ಟ್ರಿಪ್ ಇದ್ರೆ ಮೊದಲೇ ತುಂಬ ಪ್ರಿಪೇರ್ ಆಗಿರ್ತಾನೆ. ಅವನು ಯಾಕೆ ಈಗ ಹೋಗಿರ್ಬೋದು? ಅವನಿಗೇನಾದರೂ ಬೇಜಾರಾಗಿರ್ಬೋದಾ? ಅಥವಾ ಅವನಿಗೆ ಆಗದೇ ಇರೋರು ಯಾರಾದರೂ? ಚಾನ್ಸೇ ಇಲ್ಲ. ಮತ್ತೇನಾಗಿರ್ಬೋದು? ಒಂದು ವೇಳೆ ಏನಾದರೂ ಷಡ್ಯಂತ್ರ ನಡೆದಿದ್ರೆ ಅದು ಆದ್ಯ ಮತ್ತು ವಿಕ್ಕಿಗೆ ಗೊತ್ತೂ ಆಗಿರಲ್ಲ. ಈಗೇನು ಮಾಡೋದು? ಧ್ರುವ, ಆದ್ಯ ಹೇಗಿದ್ಯಾ? ನಾನು ಆರಾಮಾಗಿದ್ದೀನಿ. ನೀನು ಹೇಗಿದ್ಯಾ? ನಾನು ಚೆನ್ನಾಗೇ ಇದ್ದೀನಿ. ಮೊನ್ನೆ ನಿಂಗೆ ಕಾಲ್ ಮಾಡಬೇಕು ಅಂದ್ಕೊಂಡೆ ಕಣೋ, ಆದರೆ ಮನೇಲಿ ಏನೇನೋ ರಗಳೆಗಳಾದ್ವು, ಅದಕ್ಕೆ ಸುಮ್ಮನೆ ಆದೆ. ಅದು ಬಿಡು, ನಾನು ಮೀಟ್ ಮಾಡಬೇಕು ಆದ್ಯ. ಹೊರಗಡೆ ಎಲ್ಲರೂ ಸಿಗೋಕ್ಕಾಗತ್ತಾ? ಮೀಟ್ ಮಾಡ್ಬೋದು, ಆದರೆ ನಾನು ಅಣ್ಣಂಗೆ ನಾನು ಮೀಟ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀನಿ ಅಲ್ವಾ? ಅದು ನನಗೂ ಗೊತ್ತಿದೆ, ಆದರೆ ನನಗೆ ನಿನ್ನ ಹತ್ರ ತುಂಬ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಿದೆ. ಮತ್ತೆ ಹೇಳು. ಅದು ಫೋನಲ್ಲಿ ಮಾತಾಡೋದು ಅಲ್ಲ ಆದ್ಯ. ಈಗ ನೀನು ಪ್ರಾಮಿಸ್ ಬಗ್ಗೆ ಯೋಚನೆ ಮಾಡೋ ಟೈಮ್ ಅಲ್ಲ. ಸಿಗೋಕ್ಕಾಗುತ್ತೋ ಇಲ್ವೋ ಅಷ್ಟು ಹೇಳು. ಆದ್ಯ ಆದ್ಯ